ಸ್ನೇಹಿತರೆ ನಮಸ್ಕಾರ. ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನುವಂತಹ ಒಂದು ಗಾದೆ ಮಾತು ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಇಲ್ಲಿ ಯಾಮಾರಿಸೋರು ಯಾವ ಫೀಲ್ಡಲ್ಲಿಲ್ಲ, ಯಾರಿಗೆ ಯಾಮಾರಿಸೋದಿಲ್ಲ, ಯಾರಿಗೆ ಮೋಸ ಮಾಡೋದಿಲ್ಲ, ಯಾರಿಗೆ ವಂಚನೆ ಮಾಡೋದಿಲ್ಲ ಹೇಳಿ. ಈ ವಂಚಕರ ಮಹಾಜಾಲವೇ ಇತ್ತೀಚೆಗೆ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಈ ಕೊರೋನಾದ ನಂತರ ಸಾಕಷ್ಟು ವಂಚನೆಯ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ಪ್ರಾಮಾಣಿಕತೆ ಅನ್ನೋದು ದೂರವಾಗಿದೆ, ವಂಚನೆ ಅನ್ನೋದು ಪ್ರಮುಖವಾಗಿದೆ. ಇದೇ ರೀತಿ ಈಗ ಸೃಜನ್ ಲೋಕೇಶ್ಗೂ ಕೂಡ ಒಂದು ವಂಚನೆ ಪ್ರಕರಣ ಈಗ ಭಾರಿ ಟೆನ್ಷನ್ ಅನ್ನ ತಂದಿಟ್ಟಿದೆ. ನಿರ್ಮಾಪಕರೊಬ್ಬರು, ಅದು ಕೂಡ ಲಕ್ಷ್ಮೀ ನಿವಾಸ ಧಾರಾವಾಹಿಯ ನಿರ್ಮಾಪಕರೊಬ್ಬರು ಸೃಜನ್ ಲೋಕೇಶ್ಗೆ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಏನಿದು ಪ್ರಕರಣ, ಏನಿದರ ಹಿನ್ನೆಲೆ, ಈಗ ಎಲ್ಲಿವರೆಗೆ ತಲುಪಿದೆ ಈ ಪ್ರಕರಣ, ಜೊತೆಗೆ ಈ ಹಿನ್ನೆಲೆ ಏನು, ಈ ಪ್ರಕರಣದ ಹಿನ್ನೆಲೆ ಏನು, ಎಲ್ಲವನ್ನು ಕೂಡ ಪಿನ್ ಟು ಪಿನ್ ನಿಮ್ಮ ಎದುರುಗಡೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೃಜನ್ ಲೋಕೇಶ್ ಕನ್ನಡದ ಪ್ರಖ್ಯಾತ ನಿರೂಪಕ, ನಟ, ಹಾಸ್ಯ ನಟ, ಜೊತೆಗೆ ಮಾತಿನ ಮಲ್ಲ. ಪಟ ಅಂತೇಳಿ ಮಾತನಾಡೋದ್ರ ಮೂಲಕ ಮತ್ತು ಎದುರುಗಡೆ ಇದ್ದವರನ್ನು ರಂಜಿಸೋದ್ರ ಜೊತೆಗೆ ಕಾಲೆಳೆಯೋದ್ರಲ್ಲೂ ಕೂಡ ಸೃಜನ್ ಲೋಕೇಶ್ ತುಂಬ ಎಕ್ಸ್ಪರ್ಟು. ಹ್ಯೂಮರಸ್ ಆಗಿ ಕಾಮಿಡಿಗಳನ್ನು ಮಾಡ್ತಾ ಮಜಾ ಟಾಕೀಸ್ ಅನ್ನುವಂತಹ ವಿಭಿನ್ನವಾದಂಥ ಶೋವನ್ನು ಕನ್ನಡಕ್ಕೆ ಪರಿಚಯಿಸಿದಂಥ ನಟ ಕೂಡ ಹೌದು. ಟಾಕ್ ಶೋಗಳ ಮೂಲಕ ಟಾಕಿಂಗ್ ಸ್ಟಾರ್ ಆಗಿ ಗುರುತಿಸಿಕೊಂಡಿರುವಂತಹ ಸೃಜನ್ ಲೋಕೇಶು ಅಂತಹ ಒಳ್ಳೆಯ ಯಶಸ್ಸು ಬಣ್ಣದ ಲೋಕದಲ್ಲಿ ಪಡೆಯಲಿಲ್ಲ. ಕಿರುತೆರೆಯಲ್ಲಿ ಸಿಕ್ಕಂತಹ ಸಕ್ಸಸ್ಸು ಬೆಳ್ಳಿ ತೆರೆಯಲ್ಲಿ ಸಿಗಲಿಲ್ಲ. ಆದರೂ ಕೂಡ ಈಗ ಇದೇ ಸೃಜನ್ ಲೋಕೇಶ್ಗೆ ಈಗ ಕೋಟಿ ಕೋಟಿ ವಂಚನೆ ಆಗಿದೆ ಅನ್ನುವಂಥ ಒಂದು ಸಂಬಂಧ ದೂರು ಕೂಡ ದಾಖಲಾಗಿದೆ ಸೃಜನ್ ಲೋಕೇಶ್ ಅವರ ಕಡೆಯಿಂದ ಅನ್ನೋದು ಗೊತ್ತಾಗಿದೆ. ಅದು ಕೂಡ ಈ ವಂಚನೆಯನ್ನು ಮಾಡಿದವರು ಯಾರು ಸಾಮಾನ್ಯರಲ್ಲ, ಅವರು ಕೂಡ ಇಂಡಸ್ಟ್ರಿಯಲ್ಲಿ ಚಿರಪರಿಚಿತರೆ. ಹಾಗೇನೆ ಇವರಿಬ್ರು ಗಂಡ ಹೆಂಡತಿ ಇಬ್ಬರು ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋರೆ. ಹಾಗಾದ್ರೆ ಯಾರು ಅವರು ನೋಡೋಣ ಬನ್ನಿ. ಸಿನಿಮಾ ಮತ್ತು ಧಾರಾವಾಹಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಂಚನೆ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಿದ್ದಾವೆ. ಇತ್ತೀಚೆಗೆ ನಿರ್ಮಾಪಕ ಸತ್ಯ ಮತ್ತು ಅವರ ಪತ್ನಿ ನಿರ್ಮಲಾ ಅವರ ವಿರುದ್ಧ ದಾಖಲಾಗಿರುವಂತಹ ದೂರೇ ಇದಕ್ಕೆ ಉದಾಹರಣೆ. ಅಂದಹಾಗೆ ಈ ಪ್ರಕರಣ ಸೃಜನ್ ಲೋಕೇಶ್ ಅವರ ಪ್ರೊಡಕ್ಷನ್ ಸಂಸ್ಥೆಗೆ ಸಂಬಂಧಿಸಿದ್ದು ಅನ್ನೋದು ಬಹುಶಃ ನಿಮಗೆ ಅಚ್ಚರಿ ಮೂಡಿಸುವಂಥದ್ದು. ಹೌದು, ಸೃಜನ್ ಲೋಕೇಶು ಇತ್ತೀಚೆಗೆ ಒಂದಷ್ಟು ಪ್ರೊಡಕ್ಷನ್ಗಳನ್ನು ಶುರು ಮಾಡಿಕೊಂಡಿದ್ದಾರೆ. ಅಂದರೆ ಸಾಕಷ್ಟು ಸಮಯದಿಂದ ಇದ್ದಾವೆ, ಬಟ್ ಸೀರಿಯಲ್ಗೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಪ್ರೊಡಕ್ಷನನ್ನು ಇತ್ತೀಚೆಗೆ ಶುರು ಮಾಡಿಕೊಂಡಿರುವಂಥದ್ದು. ಈ ಹಿಂದೆ ಕೇವಲ ರಿಯಾಲಿಟಿ ಶೋಗಳನ್ನು ಅಥವಾ ಈ ವಿಭಿನ್ನವಾಗಿ ಬರುವಂಥ ಶೋಗಳನ್ನು ಮಾತ್ರ ಪ್ರೊಡ್ಯೂಸ್ ಮಾಡ್ತಾಯಿದ್ರು ಸೃಜನ್ ಲೋಕೇಶು. ಬಟ್ ಈಗ ಹಾಗಲ್ಲ, ಈ ಸೀರಿಯಲ್ಗಳಿಗೂ ಕೂಡ ಕಾಸನ್ನು ಹಾಕ್ತಾರೆ, ಪ್ರೊಡಕ್ಷನ್ ಹೌಸನ್ನು ಶುರು ಮಾಡಿದ್ದಾರೆ. ಹೀಗೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿಯ ನಿರ್ಮಾಣಕ್ಕಾಗಿ ಸೃಜನ್ ಲೋಕೇಶ್ ಅವರು ಲೋಕೇಶ್ ಪ್ರೊಡಕ್ಷನ್ ಸಂಸ್ಥೆಯಿಂದ ನಿರ್ಮಾಪಕ ಸತ್ಯ ಮತ್ತು ಅವರ ಪತ್ನಿ ನಿರ್ಮಲಾ ಅವರಿಗೆ 1 ಕೋಟಿ ರೂಪಾಯಿ ಹಣವನ್ನು ಸಾಲವಾಗಿ ಕೊಟ್ಟಿದ್ರು. ಎಷ್ಟು? 1 ಕೋಟಿ ರೂಪಾಯಿಯನ್ನು 2023 ನವೆಂಬರ್ನಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದ್ದಂತಹ ಇವರು 2024 ಏಪ್ರಿಲ್ 1ರಿಂದ ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಕಂತುಗಳಲ್ಲಿ ಹಣವನ್ನು ವಾಪಸ್ ಕೊಡೋದಾಗಿ ಅಗ್ರಿಮೆಂಟನ್ನು ಮಾಡಿಕೊಂಡಿದ್ರು. ಆದರೆ ಇದುವರೆಗೂ ಕೂಡ ಯಾವುದೇ ಹಣವನ್ನು ಪಾವತಿಸದಂಥ ಹಿನ್ನೆಲೆಯಲ್ಲಿ MOUನಲ್ಲಿರುವಂತಹ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರೋದಾಗಿ ದೂರನ್ನು ದಾಖಲಿಸಲಾಗಿದೆ. ಅಂದರೆ ಸಿಂಪಲ್, ನಿಮ್ಗೆ ಅರ್ಥ ಆಗಿರ್ಬೋದು. ಇಲ್ಲಿ 1 ಕೋಟಿ ರೂಪಾಯಿಯನ್ನು ಸೃಜನ್ ಲೋಕೇಶ್ 1 ಲಕ್ಷ ಅಲ್ಲ, 1,000 ಅಲ್ಲ, 1 ಕೋಟಿ ರೂಪಾಯಿಯನ್ನು ಸೃಜನ್ ಲೋಕೇಶ್ ಸಾಲವಾಗಿ ಇಲ್ಲಿ ಸತ್ಯ ಮತ್ತು ನಿರ್ಮಲಾ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಸಿನಿಮಾ ರಂಗದಲ್ಲಿ ಇರೋರೆ, ಏನು ಹೊಸೊಬ್ಬರು ಏನಲ್ಲ, ಇವರಿಗೆ ಕೊಡ್ತಾರೆ. ಯಾಕೆ? ಈ ಸೀರಿಯಲನ್ನು ನಿರ್ಮಾಣ ಮಾಡುವಂಥ ಉದ್ದೇಶದಿಂದ ಕೊಡುವಂಥದ್ದು. ರಿಟರ್ನ್ ಆಗಿ ಹೇಗೆ ಕೊಡಬೇಕಿತ್ತು, ಆ ಸಾಲವನ್ನು ಮರುಪಾವತಿ ಮಾಡೋದು ಹೇಗೆ? ತಿಂಗಳಿಗೆ 5 ಲಕ್ಷ ರಿಟರ್ನ್ ಮಾಡಬೇಕು ಅಂತೇಳಿ 5 ಲಕ್ಷವನ್ನು ತಿಂಗಳು ರಿಟರ್ನ್ ಮಾಡ್ತಾ ಬಂದರೆ ಇಂತಿಷ್ಟು ಕಂತುಗಳಲ್ಲಿ ಮುಗಿಯುತ್ತೆ ಅನ್ನೋದು ಲೆಕ್ಕಾಚಾರ. ಬಡ್ಡಿಯನ್ನು ಸೇರಿಸಿ ಇಷ್ಟು ತಿಂಗಳ ಒಳಗಡೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ 2024 ಏಪ್ರಿಲ್ 1ರಿಂದ ಹೆಚ್ಚು ಕಡಿಮೆ 1 ವರ್ಷ 4 ತಿಂಗಳುಗಳಿಂದ 4-5 ತಿಂಗಳ ಹಿಂದಿನಿಂದನೂ ಕೂಡ ಪೇಮೆಂಟನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಇವರೊಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ಬಟ್ಟು ಇವರಿಲ್ಲ, ಆ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳೋದಿಲ್ಲ. 5 ಲಕ್ಷ ಸಾಯಲಿ 5 ರೂಪಾಯಿನೂ ಕೂಡ ರಿಟರ್ನ್ ಪೇಮೆಂಟನ್ನು ಮಾಡಿಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ. ಸೊ ದಟ್ಟು ಸೃಜನ್ ಲೋಕೇಶ್ ಅವರ ಸಂಸ್ಥೆ ಲೋಕೇಶ್ ಪ್ರೊಡಕ್ಷನ್ ಸಂಸ್ಥೆಯ GPA ಹೋಲ್ಡರ್ ಆಗಿರುವಂತಹ ಯು ಸಾಗರ್ ಅನ್ನೋರು ಬೆಂಗಳೂರಿನ CK ಅಚ್ಚುಕಟ್ಟು ಅಂದರೆ ಚೆನ್ನಮ್ಮನ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ದೂರಿನ ಮೇರೆಗೆ ನಿರ್ಮಾಪಕ ಸತ್ಯ ಮತ್ತು ಅವರ ಪತ್ನಿ ನಿರ್ಮಲಾ ಅವರ ವಿರುದ್ಧ FIR ಕೂಡ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಾಯಿ ನಿರ್ಮಲಾ ಪ್ರೊಡಕ್ಷನ್ ಕಂಪನಿಯ ಹೆಸರಿನಲ್ಲಿ ನಡೆದಂಥ ಹಣಕಾಸಿನ ವಹಿವಾಟುಗಳ ಬಗ್ಗೆ ಈಗ ತನಿಖೆ
ನಡೀತಿದೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗಿದೆ. ಲಕ್ಷ್ಮೀ ನಿವಾಸ ಕನ್ನಡದ ಜನಪ್ರಿಯ ಧಾರಾವಾಹಿಗಳಲ್ಲೊಂದು. ಜನಪ್ರಿಯ ಧಾರಾವಾಹಿ, ಅದರಲ್ಲೇನು ಡೌಟ್ ಇಲ್ಲ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಕುಟುಂಬ ಸಂಬಂಧ ಮತ್ತು ಪ್ರೀತಿ ಮತ್ತು ಹಲವು ಟ್ವಿಸ್ಟ್ ಟರ್ನ್ಗಳನ್ನು ಹೆಣೆಯುತ್ತಾ ಹೋಗ್ತಿರುವಂತಹ ಒಂದು ಸುಂದರವಾದಂಥ ಕಥೆ ಇದು. ಲಕ್ಷ್ಮೀ ನಿವಾಸ ಧಾರಾವಾಹಿಯ ಯಶಸ್ಸಿಗೆ ಕಲಾವಿದರ ಅದ್ಭುತ ನಟನೆಯೂ ಕೂಡ ಮುಖ್ಯ ಕಾರಣ. ಧಾರಾವಾಹಿಯಲ್ಲಿ ದಿಶಾ ಮದನ್, ಚಂದನ ಅನಂತಕೃಷ್ಣ, ಶ್ವೇತಾ ಸೇರಿದಂತೆ ಅನೇಕರು ನಟಿಸ್ತಿದ್ದಾರೆ. ದೊಡ್ಡ ಸ್ಟಾರ್ ಕ್ಯಾಸ್ಟೇ ಇದೆ. ಆಮೇಲೆ TRP ವೈಸು ಏನು ಬಿದ್ದೋಗಿಲ್ಲ, ಒಳ್ಳೆ TRPನೇ ಇದೆ ಲಕ್ಷ್ಮೀ ನಿವಾಸ. ಆಮೇಲೆ ಜನರ ಮನಸ್ಸಿನಲ್ಲೂ ಕೂಡ ಒಳ್ಳೆ ಅಭಿಪ್ರಾಯನೇ ಇದೆ ಇದ್ರ ಬಗ್ಗೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಇದ್ರೂ ಕೂಡ ಸರಿಯಾಗಿ ಕಂತುಗಳನ್ನು ಮರುಪಾವತಿ ಮಾಡಿಲ್ಲ ಅನ್ನುವಂಥದ್ದು. ಇನ್ನು ಸೃಜನ್ ಲೋಕೇಶು ಕನ್ನಡ ಚಿತ್ರರಂಗದ ಟಾಕಿಂಗ್ ಸ್ಟಾರ್ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರುವಂಥವ್ರು. ನಟ, ನಿರೂಪಕ, ನಿರ್ಮಾಪಕನಾಗಿ ಗುರುತಿಸಿಕೊಂಡಿರುವಂಥ ಸೃಜನ್ ಲೋಕೇಶು ಬಾಲನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟು ಲೋಕೇಶ್ ಪ್ರೊಡಕ್ಷನ್ ಸಂಸ್ಥೆಯನ್ನು ಸ್ಥಾಪಿಸಿ ಹಲವು ರಿಯಾಲಿಟಿ ಶೋಗಳನ್ನು ಮತ್ತು ಧಾರಾವಾಹಿಗಳನ್ನು ನಿರ್ಮಾಣವನ್ನು ಮಾಡ್ತಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂಥ ಮಜಾ ಟಾಕೀಸ್ ಕನ್ನಡ ಕಿರುತೆರೆ ಅತ್ಯಂತ ಜನಪ್ರಿಯ ಕಾಮಿಡಿ ಶೋ ಮತ್ತು ಕಾಮಿಡಿ ಕಿಲಾಡಿಗಳು ಇರ್ಬೋದು. ಸೃಜನ್ ಲೋಕೇಶ್ ಅವರ ಒಂದು ನಿರೂಪಣೆಯಲ್ಲಿ ಬಂದಂತಹ ಅದ್ಭುತವಾದಂತಹ ಈ ಕಾಮಿಡಿ ಕಾರ್ಯಕ್ರಮಗಳನ್ನು ಎಲ್ಲವನ್ನು ಕೂಡ ನಿರ್ಮಾಣ ಮಾಡ್ತಿದ್ದಿದ್ದು ಯಾರು ಅಂತ ಹೇಳಿದ್ರೆ ಇದೇ ಸೃಜನ್ ಲೋಕೇಶ್. ಬಟ್ ಸೃಜನ್ ಲೋಕೇಶ್ಗೆ ಈಗ ಹಣ ಮರುಪಾವತಿ ಮಾಡಲಿಲ್ಲ, ಅವರ ಪ್ರೊಡಕ್ಷನ್ ಸಂಸ್ಥೆಗೆ ಹಣ ಪಾವತಿಯನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ವಿಚಿತ್ರ ಅಂತೇಳಿ ಅನಿಸ್ಬಿಡುತ್ತೆ. ಇದ್ರ ಜೊತೆಗೆ ಮತ್ತೊಂದು, ಇದ್ರ ಬಗ್ಗೆ ಮಾತುಕತೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅನ್ನೋಂಥ ಪ್ರಶ್ನೆಯು ಕೂಡ ಹೇಳುತ್ತೆ. ಅಂದರೆ ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಒಮ್ಮೆನೂ ಕೂಡ ಕರೆದು ಮಾತುಕತೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ವಾ? ಅಂದರೆ ಕಾಂಪ್ರಮೈಸ್ ಆಗಿ ಒಂದಷ್ಟು ಬೇಗ ಕಂತನ್ನು ಕೊಡಿ ಅಂತ ಹೇಳಿಬಿಟ್ಟು, ಅಥವಾ ಯಾಕೆ ನೀವು ಮರುಪಾವತಿ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾತುಕತೆಯನ್ನು ಮಾಡಲಿಲ್ಲ ಅಂತೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಮಾತುಕತೆ ಆಗಿದೆ. ಅಲ್ಲೂ ಕೂಡ ಹೇಳ್ತಾರಂತೆ, ಇಲ್ಲ ರಿಟರ್ನ್ ಮಾಡ್ತೀವಿ, ರಿಟರ್ನ್ ಮಾಡದೇ ಇರೋದಿಲ್ಲ ಅಂತಲೂ ಕೂಡ ಹೇಳ್ತಾರಂತೆ. ಬಟ್ ಆದರೆ ರಿಟರ್ನ್ ಮಾತ್ರ ಮಾಡೋದಿಲ್ಲ. ಹಾಗೆ ನೋಡಿದ್ರೆ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿ ಲಾಸಲ್ಲಿದ್ದು, TRP ವೈಸ್ ಡೌನಲ್ಲಿದ್ದು, ಹಾಕಿರುವಂಥ ದುಡ್ಡು ವಾಪಸ್ ಬಂದಿಲ್ಲ ಅಂತ ಹೇಳಿದ್ರೆ ಅದೊಂಥರ. ಬಟ್ ಆ ರೀತಿ ಏನಿಲ್ಲ ರೀ. ಒಳ್ಳೆ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿ ಮರುಪ್ರಸಾರ ಕಂಡಾಗಲೇ ನಿರ್ಮಾಪಕರಿಗೆ ಏನೋ ತೊಂದರೆ ಆಗಿದೆ ಅನ್ನೋದು ಕೆಲವರಿಗೆ ಗೊತ್ತಾಗಿತ್ತು. ಅರ್ಧಕ್ಕೆ ನಿಂತು ಹೋಗಿದ್ದಂಥ ಲಕ್ಷ್ಮೀ ನಿವಾಸ ಧಾರಾವಾಹಿಯನ್ನು ಮುಂದುವರಿಸೋದಕ್ಕೋಸ್ಕರ ಸೃಜನ್ ಲೋಕೇಶ್ 1 ಕೋಟಿ ಕೊಟ್ಟಿದ್ದು. ಸಾಲವಾಗಿ ತೆಗೆದುಕೊಂಡಂಥ 1 ಕೋಟಿ ಹಣವನ್ನು ಮರುಪಾವತಿ ಮಾಡದೆ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಬಂದಿರುವಂಥ ದೂರು. ಅಂದರೆ ಈ ಮರುಪ್ರಸಾರ ಆದರೂ ಕೂಡ ಒಳ್ಳೆ TRPನೇ ಬಂತು, TRP ಏನು ಬರಲಿಲ್ಲ ಅಂತಲ್ಲ. ಆಮೇಲೆ ಜನರು ಕೂಡ ಇಷ್ಟಪಟ್ಟಂಥ ಧಾರಾವಾಹಿ ಲಕ್ಷ್ಮೀ ನಿವಾಸವನ್ನು ನೀವೆಲ್ಲರೂ ಕೂಡ ನೋಡಿರ್ತೀರ, ಇಷ್ಟಪಟ್ಟಿರ್ತೀರ. ಹಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಇಲ್ಲ, ತಗೊಂಡಿರುವಂಥ ದುಡ್ಡನ್ನು ವಾಪಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದು ಸಮಸ್ಯೆನೇ. ಆಮೇಲೆ ಈಗ ಒಂದೇ ಸಲ ಅವರು 1 ಕೋಟಿ ಕೊಡಿ ಅಂತಲೂ ಕೂಡ ಕೇಳಲಿಲ್ಲ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ನಾವು. ಅವರು ಹೇಳ್ತಿರೋದು ತಿಂಗಳು 5-5 ಲಕ್ಷ ರಿಟರ್ನ್ ಮಾಡ್ತಾ ಹೋಗಿ ಅಂತೇಳಿ. 5-5 ಲಕ್ಷ ರಿಟರ್ನ್ ಮಾಡ್ತಾ ಹೋಗಿದ್ರು ಕೂಡ ಇಷ್ಟೊತ್ತಿಗೆ ದೊಡ್ಡ ಮೂಟೆನೇ ಇಳಿತಿತ್ತು. ಅಂದರೆ ಸಾಕಷ್ಟು ಅಮೌಂಟು ಕಡಿಮೆ ಆಗ್ತಿತ್ತು. 5-5 ಲಕ್ಷ ಅಂತೇಳಿ ಪೇಮೆಂಟನ್ನು ಮಾಡ್ತಾ ಹೋಗಿದ್ರೆ. ಬಟ್ ಅದನ್ನು ಕೂಡ ಮಾಡದೆ ಈಗ ಒಂದೇ ಸಲ 1 ಕೋಟಿ ಪೇಮೆಂಟನ್ನು ರೀಪೇಮೆಂಟನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಈಗೇನಾಗುತ್ತೆ, ಪೊಲೀಸ್ ಠಾಣೆಯಲ್ಲಿ ಯಾವ ರೀತಿ ಇದನ್ನು ಬಗೆಹರಿಸ್ತಾರೆ ಅಥವಾ ಪ್ರಕರಣ ಕೋರ್ಟಿಗೆ ಹೋಗುತ್ತಾ ಕಾದು ನೋಡಬೇಕು. ಈಗ ಮಾತುಕತೆಯಲ್ಲೇ ಬಗೆಹರಿಸಿ ಸರಿ ಮಾಡಿಕೊಂಡ್ರೆ ವೆಲ್ ಆ್ಯಂಡ್ ಗುಡ್ಡು. ಆ್ಯಕ್ಚುಲಿ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಬಟ್ ಮಾನವೀಯ ಮೌಲ್ಯಗಳಲ್ಲಿ ಅದಕ್ಕೆ ಅವಕಾಶ ಇದೆ. ಈಗ ಸೃಜನ್ ಲೋಕೇಶ್ ಪ್ರೊಡಕ್ಷನ್ ಅವರ ಸಂಸ್ಥೆಯಿಂದ ಒಬ್ಬರನ್ನು ಕರೀತಾರೆ. ಅಟ್ ದಿ ಸೇಮ್ ಟೈಮು ಅವರನ್ನು ಕೂಡ, ಸತ್ಯ ಮತ್ತು ನಿರ್ಮಲ್ ಅವರನ್ನು ಕೂಡ ಕರೀತಾರೆ. ಕೂತು ಮಾತಾಡಿಸ್ತಾರೆ, ಏನ್ರಿ ಹೇಗೆ ರಿಟರ್ನ್ ಮಾಡಬೇಕಲ್ವೇನ್ರಿ ಅಂತೆಲ್ಲ ಆಗುತ್ತೆ ಮಾತುಕತೆ. ಅದಕ್ಕೆ ಬಗೆಹರಿಲಿಲ್ಲ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಕೋರ್ಟಿಗೆ ಹೋಗುತ್ತೆ. ಅಲ್ಲಿ ಪ್ರಕರಣ ವಿಚಾರಣೆಯನ್ನು ನಡೆದು ನಂತರ ಅಲ್ಲಿ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದರ ಪ್ರಕಾರ ನಡ್ಕೊಳ್ಬೇಕಾಗುತ್ತೆ. ಡಾಕ್ಯುಮೆಂಟ್ ಎಲ್ಲದೂ ಕೂಡ ಪಕ್ಕ ಇದೆ ಅಂತ ಆದರೆ ಸತ್ಯ ಮತ್ತು ನಿರ್ಮಲ್ ಅವರಿಗೆ ಇದು ಸಂಕಷ್ಟನೇ, ಅದರಲ್ಲೇನು ಡೌಟ್ ಇಲ್ಲ. ನೋಡೋಣ ಏನಾಗುತ್ತೆ ಮುಂದೆ ಅಂತೇಳಿ. ಬಟ್ ತುಂಬ ಕೇರ್ಫುಲ್ ಆಗಿರಿ ಸ್ನೇಹಿತರೆ. ಯಾರಿಗಾದರೂ ದುಡ್ಡು ಕೊಡೋದಕ್ಕಿಂತ ಮುಂಚೆ ನೋಡಿ, ಇವರೆಲ್ಲ ತುಂಬ ಹೆಸರಿರೋರು, ಸೆಲೆಬ್ರಿಟೀಸ್ ಅಂತ ಹೇಳಿ ಕರೆಸ್ಕೊಂಡವರು, ಪಾಪ್ಯುಲಾರಿಟಿ ಇರೋರು. ಇವರೇ ಈ ರೀತಿ ಕೆಲವೊಂದು ಸಲ ಯಾಮಾರು ಬಿಡ್ತಾರೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಯಾರಿಗಾದರೂ ಯಾರ ಜೊತೆನಾದರೂ ಹಣಕಾಸಿನ ವ್ಯವಹಾರ ಮಾಡೋದಾದರೆ ತುಂಬ ಎಚ್ಚರಿಕೆ ಇರಿ. ಆ ನಂತರ ಎಲ್ಲದೂ ಕೂಡ ಆಗಿ ಹೋದ್ಮೇಲೆ ಬಾಯಿ ಬಡ್ಕೊಂಡ್ರೆ ಏನು ಪ್ರಯೋಜನ? ನೀವು ಯಾರನ್ನೂ ಕೂಡ ಈ ಕಾಲದಲ್ಲಿ ನಂಬೋ ಹಾಗಿಲ್ಲ. ಎಷ್ಟೇ ಕ್ಲೋಸ್ ಇದ್ದರೂ ಕೂಡ ನಂಬಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಾಗಿದೆ ಅನ್ನೋದು ನಮ್ಮ ಮನವಿ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಪ್ರಕರಣದ ಬಗ್ಗೆ ನೋಡ್ತಾ ಹೋದಾಗ ನಿಮ್ಮ ಅಭಿಪ್ರಾಯನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.